ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ ಬನ್ನಿ. ಓಕೆ, ಬಹಳ ವಿಶೇಷವಾದಂತಹ ಸುದ್ದಿ ಇದು. ಗಂಡ ಬಳ್ಳಾರಿಯಲ್ಲಿ ಬಿಜೆಪಿಯ ಅಭ್ಯರ್ಥಿ ದೇವೇಂದ್ರಪ್ಪ, ಆದರೆ ಅವರ ಪತ್ನಿ ಸುಶೀಲಮ್ಮ ಅವರು ಜಿಲ್ಲಾ ಪಂಚಾಯಿತಿಯ ಸದಸ್ಯೆ, ಕಾಂಗ್ರೆಸ್ನಿಂದ ಗೆದ್ದಿರ್ತಕ್ಕಂಥವರು. ಹಾಗಾಗಿ ಅವರು ತಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಉಗ್ರಪ್ಪನವರ ಪರ ಪ್ರಚಾರವನ್ನು ಮಾಡ್ತಾರಂತೆ. ಎಸ್, ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ದೇವೇಂದ್ರಪ್ಪನವರು ಕೂಡ ಒಂದು ಕಾಲದಲ್ಲಿ ಕಾಂಗ್ರೆಸ್ನಲ್ಲೇ ಇದ್ದಂಥವರು, ಅವರ ಪತ್ನಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೂಡ ಹೌದು. ಆದರೆ ಬದಲಾದಂತಹ ಸನ್ನಿವೇಶದಲ್ಲಿ ಯಾವಾಗ ಉಗ್ರಪ್ಪನವ್ರಿಗೆ ಟಿಕೆಟ್ ಕೊಡ್ತಾರೆ ಕಾಂಗ್ರೆಸ್ನಿಂದ ಅಂತ ಗೊತ್ತಾಯಿತು, ದೇವೇಂದ್ರಪ್ಪನವರು ನೇರವಾಗಿ ಪಕ್ಷಕ್ಕೆ ಗುಡ್ ಬೈ ಹೇಳಿ ಬಿಜೆಪಿಗೆ ಬಂದು ಸೇರ್ತಾರೆ. ಆದರೆ ಅವರ ಪತ್ನಿ ಮಾತ್ರ ಕಾಂಗ್ರೆಸ್ನಲ್ಲೇ ಉಳಿತಾರೆ. ಹಾಗಾಗಿ ಸುಶೀಲಮ್ಮನವರು ಈಗ ಪತಿಯನ್ನು ಹೊರತುಪಡಿಸಿ ತಮ್ಮ ಪಕ್ಷದ ಅಭ್ಯರ್ಥಿಯ ಪರ ಪ್ರಚಾರವನ್ನು ನಡೆಸ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಂ ವೀರಭದ್ರಪ್ಪನವರು ಮಾತನಾಡಿ, ಉಗ್ರಪ್ಪನವರು ಏನು ಏಕಾಂಗಿ ಅಲ್ಲ, ಅವರು ಬಬ್ರುವಾಹನ ಅಂತ ಮಾತನಾಡಿದಾರಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ವೀರೇಶ್ ದಾನಿ ಅವರಿಂದ. ವೀರೇಶ್, ತುಂಬ ವಿಶೇಷವಾದಂತಹ ಒಂದು ರೀತಿ ಪ್ರಚಾರ ಇದು. ಹೆಂಡತಿ ತಮ್ಮ ಪಕ್ಷದ ಅಭ್ಯರ್ಥಿಯ ಪರ, ಗಂಡ ಬಿಜೆಪಿ ಅಭ್ಯರ್ಥಿ ಪರ. ಸೊ ಜನ ಹೇಗೆ ಇದನ್ನ ಒಪ್ಕೋತಾರೆ ಅಂತ? ಅರವಿಂದ್, ಜನ ಹೇಗೆ ಒಪ್ಕೋತಾರೆ ಏನೋ ಗೊತ್ತಿಲ್ಲ. ಆದ್ರೆ ಬಳ್ಳಾರಿ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ದೇವೇಂದ್ರಪ್ಪ ಅವರ ಪತ್ನಿ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆಯ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾರೆ. ಅವರು ಕಾಂಗ್ರೆಸ್ನ ಚಿಹ್ನೆ ಅಡಿಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಗೆಲುವನ್ನು ಸಾಧಿಸಿದ್ದಾರೆ. ಈ ಹಿಂದೆ ದೇವೇಂದ್ರಪ್ಪ ಅವರು ಸಹ ಕಾಂಗ್ರೆಸ್ನಲ್ಲಿ ಇದ್ದಂತವ್ರು. ಆದ್ರೆ ಅದೀಗ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಅವರು ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ. ಅವರ ಪತ್ನಿ ಇನ್ನೂ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪಂಚಾಯತ್ ಸದಸ್ಯರಾಗೇ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮಾಜಿ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಅಲ್ಲಂ ವೀರಭದ್ರಪ್ಪ ಮತ್ತು ಕೆಸಿ ಕೊಂಡಯ್ಯ ಸುದ್ದಿಗೋಷ್ಠಿ ಮಾಡಿದಂತ ಸಂದರ್ಭದಲ್ಲಿ ಅವರ ಪತ್ನಿ ನಮ್ಮ ಪಕ್ಷದ ಸದಸ್ಯರು, ಅವರನ್ನ ನಾವು ಪಕ್ಷದ ಪರವಾಗಿ ಪ್ರಚಾರಕ್ಕೆ ಆಹ್ವಾನವನ್ನ ಮಾಡ್ತೀವಿ, ಮನೆಗೆ ಹೋಗಿ ಅವ್ರನ್ನ ಕರಿತೀವಿ, ಅವರು ಬರುವಂತ ಸಾಧ್ಯತೆಗಳು ಇವೆ ಅಂತ ಹೇಳಿ ಅವ್ರು ಹೇಳ್ತಾ ಇರೋದನ್ನ ನೋಡಿದ್ರೆ ಪತಿಯ ವಿರುದ್ಧ ಪತ್ನಿ ಪ್ರಚಾರಕ್ಕೆ ಇಳಿತಾರ ಅನ್ನೋ ಒಂದು ಕುತೂಹಲ ಒಂದ್ ಕಡೆ ಕಂಡು ಬರ್ತಾ ಇದೆ. ಇನ್ನೊಂದು ಕಡೆ ಈ ರೀತಿಯ ಕಾಂಗ್ರೆಸ್ ನಾಯಕರುಗಳು ಹೇಳಿಕೆಗಳನ್ನ ಕೊಡ್ತಾ ಇರೋ ಹಿನ್ನೆಲೆಯಲ್ಲಿ ದೇವೇಂದ್ರಪ್ಪ ಅವರು ಅವರ ಪತ್ನಿಯನ್ನ ಜಿಲ್ಲಾ ಪಂಚಾಯತ್ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಿಸುವಂತ ಸಾಧ್ಯತೆಗಳು ಸಹ ಕಂಡು ಬರ್ತಾ ಇವೆ ಅಂತ ಹೇಳ್ಬೋದು ಅರವಿಂದ್. ಬಟ್ ಸುಶೀಲಮ್ಮನವರ ರಿಯಾಕ್ಷನ್ ಏನು ಈ ವಿಚಾರಕ್ಕೆ? ಅರವಿಂದ್, ದೇವೇಂದ್ರಪ್ಪ ಅವರು ಬಿಜೆಪಿ ಅಭ್ಯರ್ಥಿ ಆದ ದಿನದಿಂದ ಸುಶೀಲಮ್ಮ ಅವರು ಎಲ್ಲೂ ಸಹ ಬಹಿರಂಗವಾಗಿ ಕಾಣಿಸ್ಕೊತಿಲ್ಲ. ಅವರ ಸಂಬಂಧಿಕರು ಮತ್ತು ಅವರ ಕುಟುಂಬಸ್ಥರು ಎಲ್ಲ ಕಡೆ ಓಡಾಡಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಆದ್ರೆ ದೇವೇಂದ್ರಪ್ಪ ಅವರ ಪತ್ನಿ ಸುಶೀಲಮ್ಮ ಅವರು ಮಾತ್ರ ಎಲ್ಲೂ ಸಹ ಬಹಿರಂಗವಾಗಿ ಕಂಡಿಲ್ಲ. ಪ್ರಚಾರಕ್ಕೆ ಈ ಕ್ಷಣದವರೆಗೂ ಸಹ ಅವ್ರು ಬಂದಿಲ್ಲ. ಅವರು ಬಂದ ನಂತರವೇ ಅವರು ಕಾಂಗ್ರೆಸ್ನಲ್ಲಿ ಇದ್ಕೊಂಡು ಬಿಜೆಪಿ ಪರವಾಗಿ ಪ್ರಚಾರವನ್ನ ಮಾಡ್ತಾರ ಅಥವಾ ಪಕ್ಷ ನಿಷ್ಠೆಯನ್ನ ತೋರಿ ಮನೆಯಲ್ಲೇ ಉಳಿದುಕೊಳ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಅರವಿಂದ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್, ಧನ್ಯವಾದ. ಸೊ ಬಳ್ಳಾರಿಯಲ್ಲಿ ಇವಾಗ ಈ ರೀತಿಯಾದಂತಹ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಸುಶೀಲಮ್ಮನವರು ದೇವೇಂದ್ರಪ್ಪನವರ ಪತ್ನಿ, ಆದರೆ ಕಾಂಗ್ರೆಸ್ನಿಂದ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅವರು ಕಾಂಗ್ರೆಸ್ನಲ್ಲೇ ಇದ್ದಾರೆ. ಆದರೆ ದೇವೇಂದ್ರಪ್ಪನವರು ಮಾತ್ರ ಬಿ ಜೆ ಪಿಯಲ್ಲಿದ್ದಾರೆ. ಯಾರ ಪರ ಇವರೀಗ ಪ್ರಚಾರವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನೋಡಬೇಕು. ಸೊ ಬಳ್ಳಾರಿಯಲ್ಲಿ ನಾನಾಗಲೇ ಹೇಳ್ತಾ ಇದ್ದಂಗೆ ದೇವೇಂದ್ರಪ್ಪನವರು ಈ ಹಿಂದೆ ಕಾಂಗ್ರೆಸ್ನಲ್ಲಿ ಇದ್ದಂಥವರು. ಆದರೆ ಪಕ್ಷದಿಂದ ತಮಗೆ ಟಿಕೆಟ್ ಸಿಗೋದಿಲ್ಲ ಅಂತ ಗೊತ್ತಾದಾಗ ದೇವೇಂದ್ರಪ್ಪನವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿ ಜೆ ಪಿಗೆ ಬಂದು ಸೇರ್ತಾರೆ. ಬಿ ಜೆ ಪಿಯಲ್ಲಿ ಅವರಿಗೆ ಬೇಕು ಅಂತಕ್ಕಂಥದ್ರ ಬಗ್ಗೆ